ಸುಮಾರು 119 ವರ್ಷ ಆಗಿದೆ. ಇದು 119ನೇ ವರ್ಷ ರಾಮೋತ್ಸವ. ಬಿ ಕೃಷ್ಣಪ್ಪ ಅವರ ಕುಟುಂಬದವರು ಬಹಳ ಚೆನ್ನಾಗಿ ಉತ್ಸವ ನಡೆಸ್ತಾರೆ. ಅದರಲ್ಲಿ ಈ ಸಾರಿ ಬಹಳ ಸೊಗಸಾಗಿದೆ. ಇದೇ ರೀತಿ ಶ್ರೀರಾಮಚಂದ್ರ ಭಗವಂತ ಇಲ್ಲೊಂದು ವಿಶೇಷ ಏನು ಅಂದ್ರೆ ಪ್ರತಿ ವರ್ಷ ಕೂಡ ಅಷ್ಟೊಂದು ವಿಜೃಂಭಣೆಯಾಗಿ ಈ ಒಂದು ಕಾರ್ಯಕ್ರಮ ನಡೀಬೇಕು ಅಂದ್ರೆ ಒಗ್ಗಟ್ಟು. ನಮ್ಮ ಮಾವ ಸ್ವಲ್ಪ ಇದರಿಂದ ಮಾಡ್ತಾ ಇದ್ರು. ಇವಾಗ ಏನೋ ನಮಗೂ ಬುದ್ಧಿ ಬಂದ್ಮೇಲೆ ಸ್ವಲ್ಪ ವಿಜೃಂಭಣೆಯಿಂದ నాకు 70 ఏళ్ళ వయసు. ಅವ್ರ ಪರಿವಾರ, ಕುಟುಂಬ ಪರಿವಾರವೆಲ್ಲ ಸೇರಿ ಇದನ್ನ ನಡ್ಸ್ಕೊಂಡು ಬರ್ತಾ ಇದೆ. ಒಂದೊಂದು ವರ್ಷ ಒಂದೊಂದು ತರ ಪಲ್ಲಕ್ಕಿಗಳನ್ನ ತರಿಸ್ಕೊಂಡು ನೂರಾರು ವರ್ಷಗಳ ಇತಿಹಾಸ. ಚೈತ್ರ ಮಾಸದ ಚಿಗುರಿನೊಂದಿಗೆ ಶುರುವಾಗುವ ಭಕ್ತಿಯ ಮಹಾಪೂರ. ಇದು ಮುಳಬಾಗಿಲು ತಾಲೂಕಿನ ಮುಡಿಯನೂರು ಗ್ರಾಮದ ಶ್ರೀರಾಮನವಮಿಯ ವೈಭವ. ಊರಿನವರ ಒಗ್ಗಟ್ಟು ಹೇಗಿರಬೇಕು ಅನ್ನೋದಕ್ಕೆ ಈ ಊರೇ ಸಾಕ್ಷಿ. ಪ್ರತಿ ವರ್ಷ ಬರೋಬ್ಬರಿ 15 ದಿನಗಳ ಕಾಲ ಇಲ್ಲಿ ನಡೆಯುವ ಶ್ರೀರಾಮನವಮಿಯ ಉತ್ಸವವನ್ನು ನೋಡಲು 2 ಕಣ್ಣುಗಳು ಸಾಲದು. ಈ 15 ದಿನಗಳ ಉತ್ಸವದಲ್ಲಿ 13ನೇ ದಿನಕ್ಕೆ ಒಂದು ವಿಶೇಷವಾದ ಸ್ಥಾನವಿದೆ. ಅದೇ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸುದಿನ. ಈ ದಿನ ನಡೆಯುವ ಪುಷ್ಪ ಪಲ್ಲಕ್ಕಿ ಸೇವೆಗೊಂದು ಹೆಮ್ಮೆಯ ಇತಿಹಾಸವಿದೆ. ಹಲವು ವರ್ಷಗಳ ಕಾಲ ದಿವಂಗತ BM ಕೃಷ್ಣಪ್ಪನವರು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಈ ಪುಷ್ಪ ಪಲ್ಲಕ್ಕಿ ಸೇವೆಯನ್ನು ನಡೆಸಿಕೊಂಡು ಬರುತ್ತಿದ್ದರು. ಅವರ ಕಾಲಾನಂತರ ಈ ಭಕ್ತಿಯ ಜ್ಯೋತಿ ನಂದಿಲ್ಲ. ಸೇವೆ ಅನ್ನೋದು ಕೇವಲ ಜವಾಬ್ದಾರಿಯಲ್ಲ, ಅದು ರಕ್ತಗತವಾಗಿ ಬರುವ ಭಕ್ತಿ ಅನ್ನೋದನ್ನ ಕೃಷ್ಣಪ್ಪನವರ ಬಾಮೈದ KSRTC ಚಾಲಕ ಮಂಜುನಾಥ್ ಹಾಗೂ ಅವರ ಕುಟುಂಬಸ್ಥರು ಸಾಬೀತು ಮಾಡಿದ್ದಾರೆ. ಕೃಷ್ಣಪ್ಪನವರ ಆಶಯದಂತೆ ಈ ವರ್ಷ ಈ ಸೇವೆಯ ಜವಾಬ್ದಾರಿಯನ್ನು ಹೊತ್ತ ಮಂಜುನಾಥ್ ಅವರ ಕುಟುಂಬ ಹಿಂದೆಂದಿಗೂ ಇಲ್ಲದಂತೆ ಅತ್ಯಂತ ವಿಜೃಂಭಣೆಯಿಂದ ಈ ಉತ್ಸವವನ್ನು ನೆರವೇರಿಸಿದ್ದಾರೆ. ಈ ನಿಸ್ವಾರ್ಥ ಸೇವೆಗೆ ಇಡೀ ಊರೇ ಶಹಬಾಸ್ ಎಂದಿದೆ. ಇನ್ನು ಪಲ್ಲಕ್ಕಿಯ ವೈಭವವನ್ನು ಕೇಳಬೇಕೆ? ಜಗಮಗಿಸುವ ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸುತ್ತಿದ್ದ ಸುಂದರವಾದ ಪಲ್ಲಕ್ಕಿ. ಅದರ ಮೇಲೆ ವಿರಾಜಮಾನನಾಗಿ ಕುಳಿತ ಸೀತಾ, ಲಕ್ಷ್ಮಣ, ಆಂಜನೇಯ ಸಮೇತ ಶ್ರೀರಾಮಚಂದ್ರ. ಸ್ವಾಮಿಯ ಮೆರವಣಿಗೆ ಊರಿನ ರಾಜಬೀದಿಗಳಲ್ಲಿ ಸಾಗುತ್ತಿದ್ದರೆ ಸಾಕ್ಷಾತ್ ಅಯೋಧ್ಯೆಯೇ ಧರೆಗಿಳಿದಂತೆ ಭಾಸವಾಗುತ್ತಿತ್ತು. ಕಣ್ಣಿಗೆ ದೀಪಾಲಂಕಾರದ ಹಬ್ಬವಾದರೆ ಕಿವಿಗೆ ರಾಮಭಜನೆಯ ಇಂಪು. ಹೌದು, ಈ ಬಾರಿಯ ಸ್ಪೆಷಲ್ ಅಟ್ರಾಕ್ಷನ್ ಅಂದರೆ ಆಂಧ್ರದ ಅನಂತಪುರದಿಂದ ಕರೆಸಲಾಗಿದ್ದ ವಿಶೇಷ ಬ್ಯಾಂಡ್ ಸೆಟ್. ರಾಮನಾಮದ ಭಕ್ತಿಗೀತೆಗಳನ್ನು ಅವರು ತಮ್ಮ ವಾದ್ಯಗಳಲ್ಲಿ ನುಡಿಸುತ್ತಿದ್ದರೆ ನೆರೆದಿದ್ದ ಜನ ಮೈಮರೆತು ನಿಂತಿದ್ದರು. ಇದೇ ಮೊದಲ ಬಾರಿಗೆ ಮುಡಿಯನೂರು ಇಷ್ಟೊಂದು ಅದ್ಧೂರಿ ಪುಷ್ಪ ಪಲ್ಲಕ್ಕಿ ಉತ್ಸವಕ್ಕೆ ಸಾಕ್ಷಿಯಾಗಿದೆ ಎಂದು ಗ್ರಾಮಸ್ಥರು ಹೆಮ್ಮೆಯಿಂದ ಹೇಳಿದರು. ಹಿರಿಯರ ಪರಂಪರೆಯನ್ನು ಉಳಿಸಿ ಬೆಳೆಸುತ್ತಿರುವ ಮಂಜುನಾಥ್ ಅವರ ಕುಟುಂಬದ ಶ್ರದ್ಧೆಗೂ, ನೂರಾರು ವರ್ಷಗಳ ಇತಿಹಾಸವನ್ನು ಜೀವಂತವಾಗಿಟ್ಟಿರುವ ಮುಡಿಯನೂರು ಗ್ರಾಮಸ್ಥರ ಒಗ್ಗಟ್ಟಿಗೂ ಒಂದು ದೊಡ್ಡ ಸಲಾಂ. ಶ್ರೀರಾಮಚಂದ್ರನ ಕೃಪೆ ಈ ಊರಿನ ಮೇಲೆ ಸದಾ ಹೀಗೆಯೇ ಇರಲಿ. ಜಯ ಶ್ರೀರಾಮ್.
ರಾಮಚಂದ್ರ ಪರಬ್ರಹ್ಮಣ್ಯ ನಮಃ. ಸೀತಾರಾಘವ ಮಂದಿರದಲ್ಲಿ ರಾಮೋತ್ಸವಗಳು ಪ್ರಾರಂಭವಾಗಿ ಸುಮಾರು 119 ವರ್ಷ ಆಗಿದೆ. ಇದು 119ನೇ ವರ್ಷ ರಾಮೋತ್ಸವ. 1908ರಲ್ಲಿ ನಮ್ಮ ಹಿರಿಯರು ಅಂದ್ರೆ ಊರಿನ ಪ್ರಮುಖರು ಶುರು ಮಾಡಿದ ರಾಮೋತ್ಸವ. ಹಾಗೆ ದಿನೇ 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 ಬೆಳೆದು ಈ ಮಟ್ಟಕ್ಕೆ ಬಂದಿದೆ. ಭವನಗಳು ಮತ್ತೆ ಅಡಿಗೆ ಕೋಣೆಗಳು, ಊಟದ ವ್ಯವಸ್ಥೆ, ಹೀಗೆ ರಾಮದೇವರು ನಮ್ಮನ್ನೆಲ್ಲ ಕರುಣಿಸಿ ಈ ಊರನ್ನೆಲ್ಲ ಕಾಪಾಡ್ತಾ ಇದ್ದಾನೆ. ಇದು ಇನ್ನು ಹೀಗೆ ಮುಂದುವರಿತಾ ಬರ್ತಾ ಇದೆ, ದಿನೇ ದಿನೇ ಹೆಚ್ಚಾಗ್ತಾ ಇದೆ ಅಂತ ಹೇಳೋದಕ್ಕೆ ನಮ್ಗೆ ಶ್ರೀರಾಮಚಂದ್ರ ದೇವನಿಗೆ ಇದನ್ನು ಅರ್ಪಿಸೋದಕ್ಕೆ ನಮ್ಗೆ ಬಹಳ ಸಂತೋಷ ಆಗಿದೆ. ಶ್ರೀರಾಮಚಂದ್ರ ಪರಬ್ರಹ್ಮಣ್ಯ ನಮಃ. ನಮ್ಮ ಮಿತ್ರರಾದ ವೆಂಕಟೇಶ್ ಅವರು ಇಲ್ಲಿ ಶ್ರೀ ಸೀತಾರಾಘವ ಟ್ರಸ್ಟ್ ಅದರ ಸೆಕ್ರೆಟರಿ ಅವರು ಹೌದು. ಅವರು ತಿಳಿಸಿದಂಗೆ ಇದು ಸುಮಾರು 100 ವರ್ಷಕ್ಕೂ ಮಿಂಚಿ 119ನೇ ವರ್ಷದ ರಾಮೋತ್ಸವ ಇಲ್ಲಿ ನಡೀತಾ ಇದೆ. ಇಂಥ ವಿದ್ಯಮಾನ ನಮಗೆ ಕಾಣಿಸೋದು ತುಂಬಾ ಅಪರೂಪ. ಅನೇಕ ಕಡೆ ನೋಡ್ತೀವಿ 100 ವರ್ಷಕ್ಕಿಂತ ಕಡಿಮೆ ಇರೋದನ್ನ ನಾವು ಹೆಚ್ಚು ಕಾಣ್ತೀವಿ. ಇದೊಂದು ವಿಶೇಷವಾದ ವಿದ್ಯಮಾನ. ಆಮೇಲೆ ನಮ್ಮಲ್ಲಿ ವಿಶೇಷವಾಗಿ ಹೇಳಬೇಕು ಅಂದ್ರೆ ಇಲ್ಲಿ 1923-24 ಸುಮಾರಲ್ಲಿ ಸಾಮ್ರಾಜ್ಯ ಪಟ್ಟಾಭಿಷೇಕ ಅಂತ ಒಂದು ದೊಡ್ಡ ಈವೆಂಟ್ ಆಗಿತ್ತು. ಅದರಲ್ಲಿ ಮಿರ್ಜಾ ಸಾಹೇಬರೆಲ್ಲ ಬಂದಿದ್ರು, ಮೈಸೂರು ದಿವಾನರು ಬಂದಿದ್ರು ಅಂತ ಎಲ್ಲ ಹೇಳ್ತಾರೆ. ಆತನ ಕಾಲದ ತುಂಬಾ ಪ್ರಮುಖರೆಲ್ಲ ಬಂದು ತುಂಬಾ ವಿಜೃಂಭಣೆಯಾಗಿ ನಡೆಯುವಂತೆ ಆ ಕಾಲದಲ್ಲಿ ಅವರೇ ಒಂದು ಬುನಾದಿ ಹಾಕೊಟ್ಟಿರುವಂತಹ ರಾಮ ಮಂದಿರ. ಅದೇ ಪ್ರಕಾರವಾಗಿ ಪೀಳಿಗೆಯಿಂದ ಪೀಳಿಗೆಗೆ ಎಲ್ಲರೂ ಇದರ ಶ್ರದ್ಧಾ ಭಕ್ತಿಯನ್ನು ವಹಿಸಿ ಅದೇ ರೀತಿ ನಡ್ಕೊಂಡು ಬರ್ತಿದ್ದಾರೆ. ದಿನೇ ದಿನೇ ಇದು ಅಭಿವೃದ್ಧಿ ಕಾಣ್ತಾ ಬಂದಿದೆ. ಈಗಂತೂ ವಿಶೇಷವಾಗಿ ಸಾಂಸ್ಕೃತಿಕ ಚಟುವಟಿಕೆಗಳು ಸಾಕಷ್ಟು ನಡೆಯುತ್ತೆ, ಮುಂಚಿನಿಂದಲೂ ನಡೀತಿದೆ. ತುಂಬಾ ವೇದೋಕ್ತವಾಗಿ ಪೂಜಾ ವಿಧಾನಗಳು, ರಾಮಾಯಣ ಪಾರಾಯಣ ಇವೆಲ್ಲವೂ ಕ್ರಮವಾಗಿ ತುಂಬಾ ಚೆನ್ನಾಗಿ ನಡೆಯುತ್ತೆ. ಸೊ ಇದೇ ರೀತಿ ಶ್ರೀರಾಮಚಂದ್ರ ಭಗವಂತ ಎಲ್ರಿಗೂ ನಮ್ಮ ಗ್ರಾಮಸ್ಥರಿಗೆ ಎಲ್ರಿಗೂ ಎಲ್ಲ ಸೌಭಾಗ್ಯಗಳನ್ನು ಕೊಟ್ಟು ಇದೇ ರೀತಿ ಆತನ ಸೇವೆಯನ್ನ ಮುಂದುವರಿಸಿಕೊಂಡು ಹೋಗುವಂತೆ ಅನುಗ್ರಹಿಸಲಿ ಅಂತ ನಮ್ಮ ಪ್ರಾರ್ಥನೆ. ಈ ಪರಾಭವ ಸಂವತ್ಸರದ ರಾಮೋತ್ಸವಗಳು ಮಾರ್ಚ್ 27 ಶ್ರೀರಾಮನವಮಿಯಿಂದ ಪರ್ಯಂತ ಅಂದ್ರೆ ಈ ದಿನ 13ನೇ ದಿನ ಆಗಿದೆ. ಇನ್ನೂ 2 ದಿನ ನಡೆಯುತ್ತೆ. ಪ್ರತಿದಿನವೂ ಸಹ ದೇವರಿಗೆ ಮಹಾನ್ಯಾಸ ಪೂರ್ವಕ ರುದ್ರಾಭಿಷೇಕ, ಅಲಂಕಾರಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಾಯಂಕಾಲ ಭಜನೆ, ಅಷ್ಟಾವಧಾನ ಸೇವೆ, ಹೀಗೆಲ್ಲ ಬಹುವಿಧವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಇದೆಲ್ಲ ಬಹಳ ಶ್ರದ್ಧಾಭಕ್ತಿಯಿಂದ ಅವರೇ ಉದಾರವಾಗಿ ಅಂದ್ರೆ ಏನು ಸಂಭಾವನೆ ಪಡೆಯದಿರಾ ದೇವ್ರ ಹತ್ರ ಮಾಡಿ ಅವರ ಕೃಪೆಯನ್ನು ಹೊಂದ್ತಾರೆ. ಇದು ಹೇಗೆ ನಡೆಯುತ್ತೆ ಅಂತ ನಮ್ಗೇನೆ ಆಶ್ಚರ್ಯ ಆಗತ್ತೆ. ಶುರುವಾಗೋದು ಅಷ್ಟೇ ಕಷ್ಟ, ಆದ್ರೆ ಪ್ರತಿಯೊಂದು ಸುಲಲಿತವಾಗಿ ಹಾಗೂ ಮತ್ತೆ ನಿರ್ವಿಘ್ನವಾಗಿ ಇವತ್ತು ಅದೇ ನಾವು ದೇವರಲ್ಲಿ ಬೇಡ್ಕೊಳ್ತಾ ಇದ್ದೀವಿ. ಅಂದ್ರೆ ನಮ್ಗೆ ಇಷ್ಟು ನಿರ್ವಿಘ್ನವಾಗಿ ಹೇಗೆ ಮಾಡ್ಕೊಳ್ತಾನೆ ದೇವರು ಅನ್ನೋದೇ ನಮ್ಗೆ ಆಶ್ಚರ್ಯ. ಆ ದೇವರಲ್ಲಿ ಮಹತ್ವವಾದ ಮಹಿಮೆ ಇದೆ ಅಂತ ಹೇಳಿ ನಮ್ಮ ಸಂಪೂರ್ಣ ನಂಬಿಕೆ. ಇದಕ್ಕೆ ಜನರ ಸಹಕಾರನೂ ಹಾಗೆ ಇದೆ. ಈ ನಡುವೆ ಇತ್ತೀಚೆಗೆ ಇಷ್ಟು ಗ್ರಾನೈಟ್ ಕೆಲಸ ಸುಮಾರು 5.5 6 ಲಕ್ಷ ರೂಪಾಯಿ ಕೆಲಸದವರೆಗೆ ನಾವು ಕೇಳಿದಿರನೇ ಭಕ್ತಾದಿಗಳು ತಂದುಕೊಟ್ಟು ಇನ್ನೂ ಮಿಕ್ಕೋ ಆಗೋ ಪರಿಸ್ಥಿತಿ ಬಂತು. ಇದೆಲ್ಲ ರಾಮನ ಕೃಪೆ ಅಲ್ದಿರ ಇನ್ನೇನು ಆಗಿರೋಕ್ ಸಾಧ್ಯ ಇಲ್ಲ. ಇದನ್ನ ನಾವೆಲ್ಲ ನಂಬ್ತೀವಿ. ಇದೇ ತರ ನಮ್ಗೆ ದೇವರು ನಮ್ಮನ್ನು ಕರುಣಿಸಿ ಹೀಗೆ ಕೆಲಸಗಳು ಮುಂದುವರಿತಾ ಇರ್ಲಿ ಅಂತ ರಾಮನಲ್ಲಿ ಹೇಳ್ತೀವಿ. ಇವತ್ತು ಸಾಯಂಕಾಲ ಪ್ರತಿ ರಾಮೋತ್ಸವಗಳಲ್ಲೂ ವಿಜೃಂಭಣೆಯಾಗಿ ಬಿ ಕೃಷ್ಣಪ್ಪ ಅವರ ಕುಟುಂಬದವರು ಬಹಳ ಚೆನ್ನಾಗಿ ಉತ್ಸವ ನಡೆಸ್ತಾರೆ. ಅದರಲ್ಲಿ ಈ ಸಾರಿ ಬಹಳ ಸೊಗಸಾಗಿದೆ, ಬಹಳ ವಿಜೃಂಭಣೆಯಿಂದ ಇದೆ. ಅದನ್ನು ಸಹ ತಾವೆಲ್ಲರೂ ವೀಕ್ಷಿಸಿ ಭಕ್ತಾದಿಗಳು ಅವಾಗ ರಾಮನ ಕೃಪೆಗೆ ಪಾತ್ರ ಆಗಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಮುಡಿನೂರು ಸೀತಾರಾಘವ ಮಂದಿರ 1908ನೇ ಇಸ್ವಿನಲ್ಲಿ ಪ್ರಾರಂಭ ಆಯಿತು. ಇಬ್ಬರು ಊರಿನ ಹಿರಿಯರು ಸೇರಿಕೊಂಡು MN ಶಾಮಯ್ಯ ಮತ್ತು ರಾಮಯ್ಯ ಇಬ್ಬರು ಸೇರಿಕೊಂಡು ರಾಮವರ್ಷ ಇಬ್ಬರು ಸೇರಿ ರಾಮನವಮಿ ಪ್ರಾರಂಭ ಮಾಡಿದ್ರು. ಪ್ರಾರಂಭ ಮಾಡಿದಾಗ ಅವರು ಮನೆಯಲ್ಲಿ ರವಿವರ್ಮ ಪಟ್ಟಾಭಿಷೇಕ ಫೋಟೋ ಇಟ್ಕೊಂಡು ಅವ್ರು ಪ್ರಾರಂಭ ಮಾಡಿದ ಕಾರ್ಯಕ್ರಮ ಅವಿಚ್ಛಿನ್ನವಾಗಿ ಇವತ್ತಿನವರೆಗೂ 119 ರಾಮನವಮಿ ಕಾರ್ಯಕ್ರಮ ನಡೀತಾ ಇದೆ. ಇಲ್ಲೊಂದು ವಿಶೇಷ ಏನು ಅಂದರೆ ಪ್ರತಿ ವರ್ಷ ಕೂಡ ಪ್ರತಿನಿತ್ಯ ಬೆಳಗ್ಗೆ ಮಹಾನ್ಯಾಸಪೂರ್ವಕ ಏಕಾಶ್ವರ ರುದ್ರಾಭಿಷೇಕ ಮತ್ತು ನವಗ್ರಹ ಜಪ ಮತ್ತು ವಾಲ್ಮೀಕಿ ರಾಮಾಯಣವನ್ನು 11 ದಿವಸದಲ್ಲಿ ಪಾರಾಯಣ ಮಾಡುವಂಥ ಅಭ್ಯಾಸ ಮೊದಲಿನಿಂದ ಬಂದಿದೆ.
ಹಾಗೆ ಇವತ್ತು ನಡ್ಕೊಂಡ್ ಬರ್ತಾ ಇದೆ. ಎರಡನೇ ಇದು 1922 ಡಿಸೆಂಬರ್ 2002 ಕದ 2002ನೇ ಇಸ್ವಿನಲ್ಲಿ ಸೀತಾರಾಘವ ಮಂದಿರದ ಟ್ರಸ್ಟ್ ಪ್ರಾರಂಭ ಆಯಿತು. ಅವತ್ತಿನಿಂದ ಈಚೆಗೆ ಪ್ರತಿ ವರ್ಷ ಕೂಡ ಭಕ್ತಾದಿಗಳ ಸಂಖ್ಯೆ ಮತ್ತು ಇಲ್ಲಿ ಅಭಿವೃದ್ಧಿ ಕಾರ್ಯಗಳು ಅವಿಚ್ಛಿನ್ನವಾಗಿ ನಡ್ಕೊಂಡ್ ಬರ್ತಾ ಇದೆ. ಇವತ್ತಿನ ದಿವಸ ಭಕ್ತಾದಿಗಳ ಸಂಖ್ಯೆನೂ ಜಾಸ್ತಿ ಆಗೋದ್ರ ಜೊತೆಗೆ ರಾಮ ಮಂದಿರದಲ್ಲಿ ಕಾರ್ಯಕ್ರಮಗಳು ಬಹಳ ವಿಜೃಂಭಣೆಯಿಂದ ನಡೆಯೋದಕ್ಕೆ ವರ್ಷ ಮುಂದುವರಿತಾ ಇದೆ. ಎಲ್ಲರೂ ಕೂಡ ಭಕ್ತರು ಬಂದು ರಾಮದೇವರ ಅನುಗ್ರಹಕ್ಕೆ ಪಾತ್ರರಾಗಿ ತಮ್ಮ ಸೇವೆಗಳನ್ನು ನಡೆಸ್ತಾ ಇದ್ದಾರೆ. ಮತ್ತೆ ಮೊದಲಿನಿಂದ ಕೂಡ ಸೇವೆ ಮಾಡ್ಕೊಂಡ್ ಬಂದಿರೋ ಭಕ್ತಾದಿಗಳು ಇವತ್ತು ಅವರ ಸೇವೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದ್ರ ಜೊತೆಗೆ ಹೆಚ್ಚಿನ ಭಕ್ತರು ಬಂದು ರಾಮದೇವರ ಕೃಪೆಗೆ ಪಾತ್ರರಾಗಿ ಗ್ರಾಮೋತ್ಸವದ ಕಾರ್ಯಕ್ರಮವನ್ನ ಬಹಳ ವೈಭವಯುತವಾಗಿ ಮತ್ತೆ ಶಾಸ್ತ್ರೋಕ್ತವಾಗಿ, ವೈಭವದ ಜೊತೆಗೆ ಶಾಸ್ತ್ರೋಕ್ತವಾಗಿ ವೇದೋಕ್ತವಾಗಿ ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ. ಅದೊಂದು ವಿಶೇಷ ನಮ್ಮ ರಾಮ ಮಂದಿರದಲ್ಲಿ. ಅದು ಎಲ್ಲ ಭಕ್ತರಿಗೂ ಕೂಡ ರಾಮದೇವರ ಅನುಗ್ರಹ ಅದರಿಂದ ಪ್ರಾಪ್ತಿ ಆಗೋದಕ್ಕೆ ಅವಕಾಶ ಆಗುತ್ತೆ. ಯಾವಾಗ ನಮ್ಮ ಶಾಸ್ತ್ರದ ಪ್ರಕಾರ ಕಾರ್ಯಕ್ರಮಗಳು ದೇವತಾ ಕಾರ್ಯಗಳು ನಡೆಯುತ್ತೋ ಆವಾಗ ಏನಾಗುತ್ತೆ ಅಂದ್ರೆ ಎಲ್ಲ ಭಕ್ತಾದಿಗಳಿಗೂ ಕೂಡ ವಿಶೇಷವಾದಂಥ ದೇವರ ಅನುಗ್ರಹ ದೊರೆಯೋದಕ್ಕೆ ಅವಕಾಶ ಆಗುತ್ತೆ. ಅದು ರಾಮ ಮಂದಿರದಲ್ಲೇ ಮೊದಲಿನಿಂದ ನಡ್ಕೊಂಡ್ ಬರ್ತಾ ಇದೆ, ಇವಾಗಲೂ ನಡೀತಾ ಇದೆ. ಈ 4 ಮಾತನ್ನು ಹೇಳೋದಕ್ಕೆ ಒಂದು ಅವಕಾಶ ಕೊಟ್ಟಂತ ಯೂಟ್ಯೂಬ್ನವರಿಗೆ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತು ಈ ಪ್ರತಿ ವರ್ಷನೂ ಹೀಗೆ ನಮ್ಮ ರಾಮ ಮಂದಿರ ಕಾರ್ಯಕ್ರಮಕ್ಕೆ ಬಂದು ನಾವು ಕೊಡ್ಬೇಕು, ಸಹಕಾರ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ವಿನಂತಿ. ಜೈ ಶ್ರೀರಾಮ್.
ಆಡೆ ನೇರವಾಗಿ, ಯಾಕೆಂದರೆ ಪೀಠಕ್ಕೆ ಹಾಕಕ್ಕೆ ಹೋಗಲ್ಲ. ಇದರ ಒಂದು ವಿವರಣೆಯನ್ನು ಶಂಕರಾಚಾರ್ಯ ಎಲ್ಲ ವಿವರವಾಗಿ ಹೇಳಿದ್ದಾರೆ. ಇದು 1908ರಲ್ಲಿ ಸ್ಥಾಪನೆ ಆಗಿದೆ ಅಂತ. ಆ ಸ್ಥಾಪನೆ ಆದಾಗ ಯಾವ ವ್ಯಕ್ತಿಗಳು ಇದಕ್ಕಾಗಿ ದುಡಿದಿದ್ದಾರೆ, ಎಷ್ಟೆಲ್ಲ ತ್ಯಾಗ ಮಾಡಿದ್ದಾರೆ, ಅವೆಲ್ಲ ಕೂಡ ಎಲ್ಲರಿಗೂ ಗೊತ್ತಿರೋಂಥ ವಿಷಯ. ಕೆಲವ್ರಿಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ಕೆಲವ್ರಿಗೆ ಗೊತ್ತಿದೆ. ಬಹಳಷ್ಟು ಜನ ಹಿಂದಿಂದವರು ಪಾಪ ಒಂದು ನಯಾ ಪೈಸಾ ಕೂಡ ಅದರಲ್ಲಿ ತಗೊಳ್ದೆ ಅವರು ಒಂದು ಕೈಯಿಂದಾನೆ ಹಾಕಿ
ಆ ಕಾರ್ಯಕ್ರಮಗಳನ್ನ ಏನೋ ಅವ್ರಿಗೆ ಎಷ್ಟು ಮಟ್ಟಿಗೆ ಸಾಧ್ಯನೋ ಅಷ್ಟನ್ನು ಮಾಡಿಕೊಂಡು ಇವತ್ತಿನ ದಿನ ಇಷ್ಟೊಂದು ವಿಜೃಂಭಣೆಯಾಗಿ ಈ ಒಂದು ಕಾರ್ಯಕ್ರಮ ನಡೀಬೇಕು ಅಂದರೆ ಒಗ್ಗಟ್ಟು, ಎಲ್ಲ ಮತಸ್ಥರು ಕೂಡ ಸೇರಿ ಒಗ್ಗಟ್ಟಾಗಿ ಒಬ್ಬರೇ ಕೈ ತಟ್ಟಿದ್ರೆ ಚಪ್ಪಾಳೆ ಆಗಲ್ಲ. ಚಪ್ಪಾಳೆ ಆಗಬೇಕು ಅಂದರೆ ಇಬ್ಬರು ಕೈ ತಟ್ಟಬೇಕು, ಒಬ್ರು ಒಂದು ಕೈಗೆ ಇನ್ನೊಂದು ಕೈ ಸೇರಬೇಕು. ಅದನ್ನು ತಿಳ್ಕೊಬೇಕು ಜನ. ನಾನು ಅನ್ನೋದು ಬಿಡಬೇಕು. ನಾನು ಎಲ್ಲ ನಾನೇ, ನನ್ನ ಸಮಾನ ಇಲ್ಲ ಅನ್ನೋದು ಯಾರೇ ಆಗಲಿ ಅದೆಲ್ಲ ನಡೆಯಲ್ಲ. ಅದೆಲ್ಲ ಕೂಡ ಹೋಯ್ತು ಆ ಕಾಲ. ಈಗ ಏನಿದ್ರು ಕೂಡ ಎಲ್ಲರ ಹತ್ರನೂ ಕೂಡ ನಾವು ಸ್ನೇಹಮಯವಾಗಿರಬೇಕು, ಅವ್ರನ್ನ ಆತ್ಮೀಯವಾಗಿ ಮಾತಾಡಿಸ್ಬೇಕು. ಎಲ್ಲಿ ನೋಡಿ ನಾವು ಎಲ್ಲ ಜಾತಿ, ಎಲ್ಲ ಸರ್ವ ಜನಾಂಗದ ತೋಟ ಅಂತ ಹೇಳಿದ್ ಶಾಂತಿಯ ತೋಟ ಅಂತ ನಮ್ಮ ಸ್ನೇಹಿತರು. ಸರ್ವ ಜನಾಂಗದ ಶಾಂತಿಯ ತೋಟ ಅಂದರೆ ಏನು? ಎಲ್ಲರನ್ನೂ ಕೂಡ ಯಾವುದೇ ವಿಷಯಕ್ಕೆ ಗಣನೀಯವಾಗಿ ಅವರನ್ನು ಕರ್ಕೊಂಡು ವಿಚಾರಣೆ ಮಾಡಿ ಇನ್ನೂ ಅತಿ ಹೆಚ್ಚಾಗಿ ವಿಜೃಂಭಣೆಯಿಂದ ಈ ಕಾರ್ಯವನ್ನು ನಾವು ನೆರವೇರಿಸ್ಬೋದು. ಯಾವಾಗ? ಜನ ಬೆಂಬಲ ಇದ್ದಾಗ. ಜನ ಬೆಂಬಲ ಯಾವಾಗಿರುತ್ತೆ? ನಮ್ಮ ನುಡಿನಲ್ಲಿರುತ್ತೆ. ಮಾತೆ ಮಾಣಿಕ್ಯ. ನಾವು ಆ ಮಾತು ಆಡಿದರೆ ಹೋಯ್ತು, ಮುತ್ತು ಹೊಡೆದರೆ ಹೋಯ್ತು ಅಂತ ಹೇಳಿದ್ದಾರೆ. ಮಾತುಗಳಿಂದಲೇ ನಾವು ಏನೇ ಕೆಲಸ ಬೇಕಾದರೂ ಮಾಡ್ಕೋಬೋದು. ಆ ಮಾತು ವಿನಯ ಇರಬೇಕು. ಪ್ರತಿಯೊಬ್ಬರಿಗೂ ಕೂಡ ಅವರದೇ ಆದಂತಹ ಒಂದು ವ್ಯಕ್ತಿತ್ವ ಇರುತ್ತೆ. ಆ ವ್ಯಕ್ತಿತ್ವಕ್ಕೆ ಗೌರವ ಕೊಡಬೇಕು. ಅದು ಬಿಟ್ಬಿಟ್ಟು ಎಲ್ಲೋ ಹಿಂದ್ಗಡೆ ಹೋಗಿ ಮಾಡೋದು ಏನು ಪ್ರಯೋಜನ ಇಲ್ಲ. ಎದುರಿಗೆ ಆ ವ್ಯಕ್ತಿತ್ವಕ್ಕೆ ಗೌರವ ಕೊಡಬೇಕು. ನಿಜವಾದಂತಹ ಭಕ್ತಿ, ನಿಜವಾದಂತಹ ಇದಿದ್ದವ್ರಿಗೆ ಆ ಒಂದು ದೇವರ ಕೃಪೆ ಸದಾ ಇರುತ್ತೆ. ಈ ಒಂದು ವಿಷಯದಲ್ಲಿ ನಾನು ಈ ಒಂದು ಸಮಯದಲ್ಲಿ ಏನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲ ಈ ಒಂದು ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಜರುಗಿದೆ. ಬಹಳಷ್ಟು ಚೆನ್ನಾಗಿದೆ, ನೋಡೋದಕ್ಕೆ ತುಂಬ ಸೊಗಸಾಗಿದೆ. ಜನ ತುಂಬ ಸಹಕಾರ ಕೊಟ್ಟಿದ್ದಾರೆ. ಈ ತೊಗಟು ಮತಸ್ಥರು ಕೂಡ ಬಹಳ ಸೊಗಸಾಗಿ ಈ ಒಂದು ಕಾರ್ಯಕ್ರಮವನ್ನು ನಿರೂಪಿಸಿದ್ದಾರೆ. ಅವ್ರಿಗೂ ಸಹ ನಮ್ಮ ಗ್ರಾಮಸ್ಥರ ಪರವಾಗಿ ನಾನು ಅವ್ರಿಗೆ ಒಳ್ಳೇದು ಮಾಡಲಿ ದೇವರು. ರಾಮು ಯಾವಾಗಲೂ ಅವ್ರಿಗೆ ಕೃಪಾಪಾತ್ರರಾಗಲಿ ಅವರು ಅಂತ ಹೇಳಿ ಈ ಒಂದು ಸಮಯದಲ್ಲಿ ಮಾತಾಡ್ತಾ ಪ್ರತಿಯೊಬ್ಬರು ಇದರಲ್ಲಿ ಪಾಲ್ಗೊಳ್ಳಿ ಅಂತ ನಾನು ಭಾಷಣವನ್ನು, ಈ ಒಂದು ಅವಕಾಶ ಮಾಡಿಕೊಟ್ಟವ್ರಿಗೆ ವಂದಿಸ್ತಾ ನನ್ನ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. సుమారు నాకు ఒక 70 ఏండ్ల వయసు, ఒక 6-7 ఏండ్ల వయసు అప్పటి నుండి ప్రపంచ జ్ఞానం అనేది అర్థమవుతూ ఉండే. మహామహనీయులంతా చాలా అద్భుతంగా వాళ్ళ వేద మంత్రాలంతా పఠన చేసి భగవంతుని జ్ఞానోదయం అనేది వాళ్ళకి అంటొచ్చింది. దుర్గరాంచారంగా చిన్నోళ్ళప్పుడు మేమంతా చాలా వీనస్థితిగా మాట్లాడుతూ ఉంటుంది. ఇప్పుడు చిన్నోళ్ళు కూడా చాలా గౌరవంగా ఉండారు, చాలా వినయాలు తెలుసుకో ఉండారు. ఆ జాతి ఈ జాతిని భేదం లేకుండా సమస్యగా నడుచుకోపోతూ ఉండారు. ఆ భగవంతుని కృప ಅయింದ. ನಮಸ್ಕಾರ. ಸುಮಾರು ವರ್ಷಗಳಿಂದ ಈ ನಮ್ಮೂರಿನಲ್ಲಿ ಈ ರಾಮೋತ್ಸವಗಳು ನಡೀತಾ ಇದೆ. ಎಸ್ಪೆಷಲಿ ಈ ಪಟ್ಟಾಭಿಷೇಕ ಆದ ದಿವಸ ಈ ಉತ್ಸವ ಇದೆಯಲ್ಲ, ರಾಮೋತ್ಸವ, ಅದು ತುಂಬಾ ಚೆನ್ನಾಗಿ ನಡೆಯುತ್ತೆ. ಇದರಿಂದ ತುಂಬಾನೇ ಅದ್ಧೂರಿಯಾಗಿ ಈ ಉತ್ಸವ ನಡೆಯುತ್ತೆ. ಆ ಶ್ರೀರಾಮಚಂದ್ರ ಮೂರ್ತಿ ಹೇಗೆ ನಡೆಸ್ಕೊಳ್ತಾ ಇದ್ದಾನೆ ಅಂದ್ರೆ, ಸುಮಾರು 108 ವರ್ಷಗಳಿಂದ ಈ ವಿಜೃಂಭಣೆಯಾಗಿ ಈ ಉತ್ಸವಗಳು ಇದು ನಡೀತಾ ಇದೆ. ಈಗ ಈ ಪಲ್ಲಕ್ಕಿ ಉತ್ಸವನ ಸುಮಾರು ವರ್ಷಗಳಿಂದ ಕೃಷ್ಣಪ್ಪನವರು ಸ್ಟಾರ್ಟ್ ಮಾಡಿದ್ರು. ಈಗ ಅವ್ರ ಮಕ್ಕಳು, ಮೊಮ್ಮಕ್ಕಳು ಎಲ್ಲ ಸೇರಿ, ಅವ್ರ ಪರಿವಾರ, ಕುಟುಂಬ ಪರಿವಾರವೆಲ್ಲ ಸೇರಿ ಇದನ್ನ ನಡ್ಸ್ಕೊಂಡು ಬರ್ತಾ ಇದೆ. ಅತ್ಯಂತ ವಿಜೃಂಭಣೆಯಿಂದ ನೀವೇ ನೋಡ್ತಾ ಇದ್ದೀರಾ, ಎಷ್ಟೊಂದು ಸಾವಿರಾರು ಜನ ಬಂದು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆ ಶ್ರೀರಾಮಚಂದ್ರ ಮೂರ್ತಿ ಎಲ್ಲವೂ ಸಕಲವೂ ಕೂಡ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ, ಆಯುರ ಆರೋಗ್ಯ ಐಶ್ವರ್ಯ ಕೊಡ್ಲಿ ಅಂತ ಹೇಳ್ತಾ, ಆ ಮಹಾನ್ ಭಾವನ 3 ಗುಣಗಳನ್ನ ನಾವೆಲ್ಲರೂ ಪಾಲನೆ ಮಾಡ್ಬೇಕು. ಮೊದಲನೇದಾಗಿ ಏನು ಅಂದ್ರೆ ಪೂರ್ವಭಾಷಿ, ಅಂದ್ರೆ ಮೊದಲೇ ತಾನು ಮಾತಾಡೋಂಥದ್ದು, ಎಲ್ಲಾರನ್ನೂ ಮಾತಾಡ್ಸ್ಕೊಂಡು ಬರೆಯೋದು. ಅದ್ರ ಜೊತೆಗೆ ಮಧುರ ಭಾಷಿ, ಯಾರನ್ನ ಮಾತಾಡಿದ್ರು ಕೂಡ ಪ್ರೀತಿಯಿಂದ ಮಾತಾಡೋದು, ರಾಮಚಂದ್ರನ ದೊಡ್ಡ ಗುಣ. ಆಮೇಲೆ ಮಿತ ಭಾಷಿ, ನಾವು ಅಷ್ಟೇ ಏನು ಮಾತಾಡ್ಬೇಕಾದ್ರೂ ಅಚ್ಚುಕಟ್ಟಾಗಿ ಸ್ವಲ್ಪ ಮಾತಾಡ್ಬೇಕು. ಈ 3 ಗುಣಗಳನ್ನ ಪಾಲನೆ ಮಾಡ್ಬಿಟ್ರೆ ಆ ಶ್ರೀರಾಮಚಂದ್ರ ಮೂರ್ತಿ ನಮ್ಗೆ ಸಕಲ ಐಶ್ವರ್ಯಗಳನ್ನು ಕೊಡ್ತಾನೆ ಅಂತ ಹೇಳ್ತಾ ನಾ ಇನ್ನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮಚಂದ್ರ ಪ್ರಭುಗೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ಇದು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಮೊಡಿನೂರು ಗ್ರಾಮ. ಇಲ್ಲಿ 1908ನೇ ಇಸ್ವಿಯಲ್ಲಿ
ಎಲ್ಲ ಊರಿನ ಹಿರಿಯರು ಎಲ್ಲ ಪ್ರಮುಖರು ಸೇರಿ ರಾಮ ಮಂದಿರವನ್ನು ಸ್ಥಾಪನೆ ಮಾಡಿದ್ರು. ಅಂದಿನಿಂದ ಪ್ರತಿ ವರ್ಷ ಚೈತ್ರ ಮಾಸದಲ್ಲಿ ಶ್ರೀರಾಮನವಮಿಯಿಂದ ಮೊದಲಾಗಿ ಸುಮಾರು 12 ದಿವಸಗಳ ಕಾಲ ಪ್ರತಿ ದಿವಸ ಶ್ರೀರಾಮದೇವರಿಗೆ ವಿಶೇಷವಾದ ಅಭಿಷೇಕಗಳು, ಅಲಂಕಾರಗಳು, ಉತ್ಸವಗಳು ಹಾಗೂ ಎಲ್ಲ ರೀತಿ ಪೂಜಾ ಕೈಂಕರ್ಯಗಳು ನೆರವೇರುತ್ತೆ. ಇವತ್ತು ವಿಶೇಷವಾಗಿ ಶ್ರೀರಾಮ ಪಟ್ಟಾಭಿಷೇಕ ಮಧ್ಯಾಹ್ನ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ಎಲ್ಲ ರೀತಿಯ ಪೂಜಾ ಕೈಂಕರ್ಯಗಳು ಮುಗಿದಿರುತ್ತದೆ. ಹಾಗೂ ಸಂಜೆ ವಿಶೇಷವಾಗಿ ಪುಷ್ಪ ಪಲ್ಲಕ್ಕಿ, ಈ ಪಲ್ಲಕ್ಕಿಯ ಸೇವೆಯನ್ನು ನಮ್ಮ BM ಕೃಷ್ಣಪ್ಪನವರು ಮತ್ತು ಕುಟುಂಬದವರು ನೆರವೇರಿಸ್ಕೊಂಡು ಬರ್ತಾ ಇದ್ರು. ಈಗ ಅವರ ಮಕ್ಕಳು ಹಾಗೂ ಅವರ ಕುಟುಂಬ ವರ್ಗದವರು ಎಲ್ಲರೂ ಸೇರ್ಕೊಂಡು ಬಹಳ ವಿಜೃಂಭಣೆಯಿಂದ ವರ್ಷಾನುವರ್ಷ ತುಂಬಾ ಇಂಪ್ರೂವ್ ಮಾಡಿಕೊಂಡು ಒಂದೊಂದು ವರ್ಷ ಒಂದೊಂದು ತರ ಪಲ್ಲಕ್ಕಿಗಳನ್ನ ತರಿಸ್ಕೊಂಡು ಈಗ ಮೊನ್ನೆ ನಮ್ಮ ಊರಿನಲ್ಲಿ ಚೈತ್ರ ಮಾಸ ಮೊದಲಾಯ್ತು ಅಂದ್ರೆ ಒಂದು ತರ ಹಬ್ಬಗಳು ನಡೆದಂಗೆ ನಡೀತಾ ಇರತ್ತೆ, ವಿಶೇಷ ಕಾರ್ಯಕ್ರಮಗಳು. ಈಗ ಮೊನ್ನೆ ಎಲ್ಲ ಹೋದ್ವಾರ ಎಲ್ಲ ವೆಂಕಟೇಶ್ವರ ಸ್ವಾಮಿ ಜಾತ್ರೆ ನೋಡಿದ್ರಿ, ಎಲ್ಲ ಬಹಳಷ್ಟು ಜನ ಸೇರಿದ್ರು. ಇವಾಗ ನಮ್ಮ ರಾಮದೇವರ ಪುಷ್ಪ ಪಲ್ಲಕ್ಕಿ ನಡೀತಾ ಇದೆ. ಇದು ಹೀಗೆ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ನಾವು ನಮ್ಮ ಮಂಜುನಾಥ್ ಅವರು ಇದ್ದಾರೆ, KSRTC ಮಂಜುನಾಥ್ ಅವರು, ಹಾಗೂ BM ಕೃಷ್ಣಪ್ಪನವ್ರ ಮಕ್ಕಳು, ಅವರು ಕುಟುಂಬ ವರ್ಗದವರು ಎಲ್ಲರಿಗೂ ಆ ರಾಮದೇವರು ಒಳ್ಳೆ ಆಶೀರ್ವಾದ ನೀಡಿ ಅವ್ರಿಗೆ ಸಕಲ ಸಂಪತ್ತು ಐಶ್ವರ್ಯ ಎಲ್ಲ ಕೊಟ್ಟು ಹೀಗೆ ದೇವ್ರ ಸೇವೆಯನ್ನು ಮುಂದುವರಿಸಿಕೊಂಡು ಹೋಗುವ ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಹೇಳುತ್ತಾ, ಊರಿನ ಎಲ್ಲರಿಗೂ ಆ ರಾಮದೇವರ ಕೃಪೆ ಹೀಗೆ ಇರ್ಲಿ ಅಂತ ಹೇಳುತ್ತಾ ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಈ ರಾಮನ ಪಟ್ಟಾಭಿಷೇಕದ ರಥೋತ್ಸವ ಮಾಡೋದಕ್ಕೆ ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಊರಿನ ಜನಗಳಿಗೆ ನಾನು ಅಭಿನಂದಿಸ್ತೀನಿ. ಈ ಕಾರ್ಯವನ್ನು ನಮ್ಗೆ ಕೊಟ್ಟಿದ್ದಕ್ಕೆ ಬಹಳ ಸಂತೋಷವಾಯಿತು. ಅದರಿಂದ ಊರ ಗ್ರಾಮಸ್ಥರಿಗೂ ಮತ್ತು ನನ್ನ ಸಹೋದ್ಯೋಗಿಗಳಿಗೂ, ನನ್ನ ಅಣ್ಣ ತಮ್ಮಂದಿರಿಗೂ, ನನ್ನ ಎಲ್ಲ ಅಕ್ಕ ಚೆಗೆಯರಿಗೂ ನಾನು ಕೃತಜ್ಞತೆ ಹೇಳ್ತೇನೆ. ಸುಮಾರು ವರ್ಷದಿಂದ ಏನೋ ನಮ್ಮ ಮಾವ ಸ್ವಲ್ಪ ಇದರಿಂದ ಮಾಡ್ತಾ ಇದ್ರು, ಇವಾಗ ಏನೋ ನಮಗೂ ಬುದ್ಧಿ ಬಂದ ಮೇಲೆ ಸ್ವಲ್ಪ ವಿಜೃಂಭಣೆಯಿಂದ ತಂದು ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ.